ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಇದು ಶಿವಮೊಗ್ಗ ವಿಜಯನಗರದಲ್ಲಿ ಮಂಜುನಾಥ್ ರಾವ್ ಅವರ ನಿವಾಸ. ಅಂತಿಮ ನಮನವನ್ನು ಸಲ್ಲಿಸಲಾಗ್ತಾ ಇದೆ, ಅಂತಿಮ ದರ್ಶನವನ್ನು ಪಡ್ಕೊಳ್ಳಲಾಗ್ತಾ ಇದೆ. ಇಡೀ ಊರಿಗೂರೇ ಈ ಒಂದು ಕಾರ್ಯದಲ್ಲಿ ಭಾಗಿಯಾಗ್ತಾ ಇರುವಂಥದ್ದು. ಭಾರತ್ ಮಾತಾ ಕಿ ಜೈ ಅನ್ನುವಂಥ ಘೋಷಣೆಗಳು ಕೂಡ ಕೂಗ್ತಾ ಇದೆ. ಮೃತದೇಹ ಬರ್ತಾ ಇದ್ದಂತೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಕೆಲ ಹೊತ್ತುಗಳ ಕಾಲ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅದಾದ ನಂತರ ಸುಮಾರು 7ರಿಂದ 8 ಕಿಲೋಮೀಟರ್ ಅಂತಿಮ ಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ. ಅದಕ್ಕೆ ಅಂತ ಕುಟುಂಬಸ್ಥರು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಒಂದು ಕಡೆಯಲ್ಲಿ, ಇನ್ನೊಂದು ಕಡೆಯಲ್ಲಿ ಪೊಲೀಸ್ ಇಲಾಖೆಯಿಂದ ಕೂಡ ಸಿದ್ಧತೆ ಭದ್ರತೆಗಳು ನಡೆದಿದೆ. ಇದಾದ ನಂತರ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸಲಾಗುತ್ತೆ. ಮಂಜುನಾಥ್ ರಾವ್ ಅವರ ಪುತ್ರ ಈ ಅಂತಿಮ ವಿಧಿವಿಧಾನವನ್ನು ನೆರವೇರಿಸಲಿದ್ದಾರೆ. ಈಗಾಗಲೇ ಇಲ್ಲಿಗೆ ರಾಜಕೀಯ ನಾಯಕರುಗಳು, ಹಿಂದೂ ಸಂಘಟನೆಯ ಕಾರ್ಯಕರ್ತರುಗಳು, ಪ್ರಮುಖರು ಭೇಟಿಯನ್ನು ಕೊಡ್ತಾ ಇದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಈಶ್ವರಪ್ಪನವರಿದ್ದಾರೆ, ಸಂಸದರಾದಂಥ BY ರಾಘವೇಂದ್ರ ಅವರು, ವಿಶ್ವ ಹಿಂದೂ ಪರಿಷತ್ನ ಪ್ರಮುಖರು, ಹಾಗೆಯೇ ಬಜರಂಗ ದಳದ ಕಾರ್ಯಕರ್ತರು, ಹಿಂದೂ ಕಾರ್ಯಕರ್ತರು ಸೇರಿದಂತೆ ಅನೇಕರು ಭಾಗಿಯಾಗ್ತಾ ಇರುವಂಥದ್ದು. ಸದ್ಯ ಅವರ ಮನೆಯ ಮುಂಭಾಗದಲ್ಲಿಯೇ ಪಾರ್ಥಿವ ಶರೀರವನ್ನು ಇಡಲಾಗಿದೆ. ಅಂತ್ಯ ಸಂಸ್ಕಾರವನ್ನು ನೆರವೇರಿಸುವುದಕ್ಕೆ ಅಂತಲೂ ಕೂಡ ವ್ಯವಸ್ಥೆಯನ್ನು ಮಾಡಲಾಗಿದೆ. ಬ್ರಾಹ್ಮಣ ಸಂಪ್ರದಾಯದಂತೆಯೇ ವಿಧಾನಗಳು ಜರುಗಲಿದೆ. ಎಲ್ಲವೂ ಚೆನ್ನಾಗಿದ್ದಿದ್ರೆ ಇವತ್ತು ಖುಷಿಯಾಗಿ ತಾಯ್ನಾಡಿಗೆ ವಾಪಸ್ ಬರಬೇಕಾಗಿತ್ತು ಮಂಜುನಾಥ್ ರಾವ್ ಅವರು. ಅಂದರೆ ಅವರ ಪ್ಲ್ಯಾನ್ ಇದ್ದಿದ್ದು ಹಾಗೇ ನೆನ್ನೆ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಆಗೋರು, ಇವತ್ತು ಬೆಳಗ್ಗೆ ಶಿವಮೊಗ್ಗ ಬಂದು ರೀಚ್ ಆಗೋರು. ಬಟ್ ಈ ಥರ ಆಗತ್ತೆ, ಹೋದಂಥ ಜಾಗದಲ್ಲಿ ಅಟ್ಯಾಕ್ ಆಗುತ್ತೆ ಅನ್ನೋದು ಗೊತ್ತಿರಲಿಲ್ಲ, ಅಥವಾ ಶರೀರವಾಗಿ ವಾಪಸ್ ಬರ್ತಾರೆ ಅನ್ನೋದು ಕೂಡ ಗೊತ್ತಿರಲಿಲ್ಲ. ಹೋಗುವಾಗ 3 ಜನ ಬಹಳ ಖುಷಿಯಿಂದ ಹೋಗಿದ್ರು. ಬರುವಾಗ ಒಂದಷ್ಟು ಕನಸುಗಳನ್ನು, ಒಂದಷ್ಟು ನೆನಪುಗಳನ್ನು ಹೊತ್ತು ತರಬೇಕಿತ್ತು. ಆದರೆ ಈ ಥರದ ಪರಿಸ್ಥಿತಿಯಲ್ಲಿ ಬರ್ತಾರೆ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಕಣ್ಣ ಮುಂದೆನೇ ಗೆಲುವನ್ನು ನೋಡಿದಂಥ ಪತ್ನಿ, ಕೇವಲ ಗಂಡ ಮಾತ್ರ ಅಲ್ಲ, ಸುಮಾರು 20ರಿಂದ 25 ಜನರ ಸಾವು ಹೇಗಾಯಿತು, ಏನು ಎತ್ತ ಎಲ್ಲವನ್ನೂ ಕೂಡ ಕಣ್ಣು ಮಿಟುಕಿಸದೆ ನೋಡಿದ್ದಾರೆ. ರಕ್ತದ ಕಲೆಗಳು ಅವರ ಮೈಗಂಟಿತ್ತು. ಅವ್ರು ಧರಿಸಿದ್ದಂಥ ಜಾಕೆಟ್ಗೆ ರಕ್ತದ ಹನಿಗಳು ಸುರಿತಾ ಇತ್ತು. ಅದೆಲ್ಲವನ್ನು ಸಹಿಸಿಕೊಂಡು ಮಗನನ್ನು ಒಂದು ಕೈಯಲ್ಲಿ ಇಟ್ಕೊಂಡು ಇಲ್ಲಿವರೆಗೂ ಆ ತಾಯಿ ಗಟ್ಟಿಗಿತ್ತಿಯಾಗಿ ಬಂದಿದ್ದಾರೆ. ಅಂದರೆ ಅವ್ರಿಗೇನು ಅರ್ಥನೇ ಆಗ್ತಿಲ್ಲ ಪಾಪ. ಪರಿಸ್ಥಿತಿ ಏನಾಯಿತು, ಹೆಂಗಾಯಿತು, ಯಾಕಾಯಿತು, ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಬೇಕಾದ್ರೇ ಒಂದು ಜೀವ ಅನ್ನೋದು ಹೋಗ್ಬಿಟ್ಟಿದೆ ವಾಪಸ್ ಬರದಂಥ ಜಾಗಕ್ಕೆ. ಈಗ ತಾನೇ ಕುಟುಂಬಸ್ಥರನ್ನು ಸೇರಿದ್ದಾರೆ, ಕುಟುಂಬಸ್ಥರನ್ನು ನೋಡಿದ್ದಾರೆ. ಅಲ್ಲಿ ಏನಾಯಿತು, ಹೇಗಾಯಿತು, ಯಾಕಾಯಿತು, ನಾವೇನು ಮಾಡ್ತಿದ್ವಿ, ಅವ್ರೇನು ಮಾಡ್ತಿದ್ರು ಅದನ್ನು ಕುಟುಂಬಸ್ಥರಿಗೆ ಹೇಳ್ತಾರೋ, ಅಥವಾ ಎಲ್ಲ ಕುಟುಂಬಸ್ಥರನ್ನು ನೋಡಿ ಕಣ್ಣೀರು ಹಾಕ್ತಾರೋ, ಅವ್ರಿಗೆ ಧೈರ್ಯ ಹೇಳ್ತಾರೋ, ತಾವು ಧೈರ್ಯ ತಂದ್ಕೊತಾರೋ, ಮಗನ ಮುಖ ನೋಡ್ತಾರೋ, ಅಂತಿಮ ಕಾರ್ಯಗಳೇನಿದೆ ಅದನ್ನು ಮಾಡ್ತಾರೋ, ಒಂದು ಅರ್ಥ ಆಗದಂಥ ಪರಿಸ್ಥಿತಿಯಲ್ಲಿ ಇದ್ದಾರೆ. ಈ ಸ್ಥಿತಿಯನ್ನು ಕಂಡು ಇಡೀ ಕುಟುಂಬಸ್ಥರೇ ಕಣ್ಣೀರು ಹಾಕ್ತಿದ್ದಾರೆ. ಒಳಗೆ ಖಾಲಿ ಮಾಡಿಸಿ ಅಣ್ಣ, ಈ ಕಡೆ ಜಾಗ ಬಿಡಿ ಒಳಗೆ ಹೋಗ್ಬೇಕು. ಮನೆ ಒಳಗೆ ಖಾಲಿ ಮಾಡಿಸಿ, ಒಳಗೆ ಖಾಲಿ ಮಾಡಿಸಿ ಅಣ್ಣ, ಈ ಕಡೆ ಜಾಗ ಬಿಡಿ ಒಳಗೆ ಹೋಗ್ಬೇಕು. ಮನೆ ಒಳಗೆ ಖಾಲಿ ಮಾಡಿಸಿ, ಒಳಗೆ ಖಾಲಿ ಮಾಡಿಸಿ ಅಣ್ಣ, ಈ ಕಡೆ ಜಾಗ ಬಿಡಿ ಒಳಗೆ ಹೋಗ್ಬೇಕು. ಪ್ರಾಬ್ಲಮ್ ಆಗುತ್ತೆ.
ಮನೆ ಒಳಗೆ 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 ಖಾಲಿ ಮಾಡಿಸಿ, ಒಳಗೆ ಖಾಲಿ ಮಾಡಿಸಿ, ಒಳಗೆ ಖಾಲಿ ಮಾಡಿಸಿ ಅಣ್ಣ. ಈ ಕಡೆ ಜಾಗ ಬಿಡಿ, ಜಾಗ ಬಿಡಿ, ಜಾಗ ಬಿಡಿ, ಒಳಗೆ ಹೋಗ್ಬೇಕು. ಪ್ರಾಬ್ಲಮ್ ಆಗುತ್ತೆ. ನಿಂದ ವಿಡಿಯೋದ ನಿಂದ ತೆಗ್ದಿದ್ದು ನೀನು ತೆಗ್ದಿದ್ರೆ ನನಗೆ ಹಾಕ್ಬೋದು. ಇದು ಹೇಳಿದಲ್ಲ ಅವರು ಅಖಂಡ ಬರ್ತಾನೆ. ಹಿಂದಿ ಬೇಡ ಕನ್ನಡ, ಹಿಂದಿ ಬೇಡ ಕನ್ನಡ. ಇದು ಯಾರು ನೋಡ್ತಾರೋ ಹಿಂದೆ ಕಳಿಸಿ. ನಮ್ಮೆಲ್ಲರನ್ನು ಕೂಡ ದಿಗ್ಭ್ರಮೆಗೊಳಿಸಿದೆ. ಸಂತೋಷಕ್ಕಾಗಿ ಕುಟುಂಬದ ಸಮೇತ ಪ್ರವಾಸವನ್ನ ಕೈಗೊಂಡ ಮಂಜುನಾಥ್ ಅವರಿಗೆ ಆದಂತಹ ಈ ಒಂದು ದುರ್ಘಟನೆ ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಗೊತ್ತಿಲ್ಲ. ಯಾವ ರೀತಿ ಸಂತಾಪವನ್ನು ಹೇಳಲಿಕ್ಕೆ ಕೂಡ ತಿಳಿದಿರುವಂತಹ ಸಂದರ್ಭದಲ್ಲಿ ನಾವೆಲ್ಲ ಕೂಡ ಇದ್ದೇವೆ. ಅಲ್ಲಿ ನಡೆದಂತಹ ಘಟನೆಗಳನ್ನ ಟಿವಿಯಲ್ಲಿ ನೋಡ್ತಾ ಇದ್ರೆ ಅದನ್ನ ಹೆಂಗೆ ಮತ್ತು ಮಗ ಮನೆಯವರು ಹೇಗೆ ಅದನ್ನ ಸಹಿಸಿಕೊಂಡ್ರು ಏನೋ ಖಂಡಿತ ಭಗವಂತನಿಗೆ ಗೊತ್ತು. ಇದಕ್ಕೆಲ್ಲ ಒಂದು ತಾತ್ವಿಕ ಅಂತ್ಯ ಕಾಣಬೇಕು. ಖಂಡಿತ ಯಾರು ಯಾರಿಗೂ ಏನೂ ಸಾಧಿಸಿದ್ರೆ ಏನೂ ಸಿಗೋದಿಲ್ಲ ಈ ಸಮಾಜದಲ್ಲಿ. ನಾವೆಲ್ಲರೂ ಕೂಡ ದಯೆಯಿಂದ ಬದುಕಿದ್ರೇನೆ ಸಾರ್ಥಕವಾಗೋದು. ಆದ್ರೆ ಅದು ಯಾವ ಉದ್ದೇಶದಿಂದ ಇಷ್ಟೊಂದು ಜೀವಗಳ ಬಲಿ ತೆಗೆದುಕೊಂಡಿದ್ದಾರೋ ಖಂಡಿತ ಅವರು ನಮ್ಮ ಭಾಷೆಯಲ್ಲಿ ಅವರು ನರಕಕ್ಕೆ ಹೋಗೋದು. ಇನ್ನೇನು ಸಾಧ್ಯ ಇಲ್ಲ. ಏನೇನು ಕಷ್ಟಪಡೋದಿದೆಯೋ ಸಾಕು ಅದನ್ನೆಲ್ಲ